ಡಾಕ್ಟರ್ ಶಿವಣ್ಣ ಚಿಕಿತ್ಸೆ ಎಫೆಕ್ಟ್. ಗುಣಮುಖವಾಗದ ಚರ್ಮವ್ಯಾಧಿ. ಕ್ಲಿನಿಕ್ನಲ್ಲೇ ಸಿಡಿದಿದ್ದ ಮಹಿಳಾ ರೋಗಿ. ಲಕ್ಷಾಂತರ ಖರ್ಚು ಮಾಡಿದ್ರೂ ನೋ ಯೂಸ್. 5 ವರ್ಷಗಳಿಂದ ಚಿಕಿತ್ಸೆ ಪಡೆದ ಮಹಿಳೆ. ಆಯುರ್ವೇದ ವೈದ್ಯನಿಂದ ಆಲೋಪತಿ ಚಿಕಿತ್ಸೆ ಆರೋಪ. ಕಣ್ಮುಚ್ಚಿ ಕುಳಿತ ತಾಲೂಕು ಆರೋಗ್ಯಾಧಿಕಾರಿಗಳು. ವೈದ್ಯನ ವಿರುದ್ಧ ಮಹಿಳಾ ರೋಗಿ ಆಕ್ರೋಶ. ಚರ್ಮರೋಗ ವ್ಯಾಧಿಗೆ ಚಿಕಿತ್ಸೆ ಪಡೆದ ಸರೋಜಮ್ಮ ಎಂಬ ಮಹಿಳಾ ರೋಗಿಯೊಬ್ಬರು ಗುಣಮುಖವಾಗದ ಹಿನ್ನೆಲೆ ರಂಪಾಟ ನಡೆಸಿದ ಘಟನೆ ಕೆಆರ್ ನಗರದ ಸಿಎಂ ರಸ್ತೆಯಲ್ಲಿರುವ ಧನ್ವಂತರಿ ಕ್ಲಿನಿಕ್ನಲ್ಲಿ ನಡೆದಿದೆ. ಕುಣಿಗಲ್ನಿಂದ ಬಂದ ಈ ಸರೋಜಮ್ಮ ಎಂಬ ಮಹಿಳೆ ಕಳೆದ 5 ವರ್ಷಗಳಿಂದ ಧನ್ವಂತರಿ ಕ್ಲಿನಿಕ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವೈದ್ಯರು ನೀಡಿದ ಯಾವುದೇ ಔಷಧಿಗಳು ಕೆಲಸ ಮಾಡಿಲ್ಲ. ಗುಣಮುಖವಾಗುವ ಬದಲು ವ್ಯಾಧಿ ಹೆಚ್ಚಾಗಿದೆ. ಲಕ್ಷಾಂತರ ಹಣ ಖರ್ಚಾದರೂ ಗುಣಮುಖವಾಗದ ಹಿನ್ನೆಲೆ ವೈದ್ಯನಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಡಾಕ್ಟರ್ ಶಿವಣ್ಣ ಆಯುರ್ವೇದ ವೈದ್ಯರು ಎಂದು ಹೇಳಲಾಗಿದ್ದು ಆಲೋಪತಿ ಚಿಕಿತ್ಸೆ ನೀಡಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ತಾಲೂಕು ಆರೋಗ್ಯಾಧಿಕಾರಿಗಳ ಗಮನಕ್ಕೆ ತಂದಾಗ ಸಮಂಜಸ ಉತ್ತರ ದೊರೆತಿಲ್ಲ. ಪ್ರಭಾರ ಆರೋಗ್ಯಾಧಿಕಾರಿ ಡಾಕ್ಟರ್ ನಟರಾಜ್ ಉಡಾಫೆಯಿಂದ ಉತ್ತರ ನೀಡಿ ಸಾಗಿ ಹಾಕಿದ್ದಾರೆ. ಅರ್ಹ ಸರ್ಟಿಫಿಕೇಟ್ಗಳನ್ನು ಹೊಂದದೆ ಚಿಕಿತ್ಸೆ ನೀಡುತ್ತಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಅನಾಹುತ ಸಂಭವಿಸುವ ಮುನ್ನ ಜಿಲ್ಲಾ ಆರೋಗ್ಯ ಅಧಿಕಾರಿ ಮತ್ತು ತಾಲೂಕು ಆರೋಗ್ಯ ಇಲಾಖೆ ಹಾಗೂ ಅಧಿಕಾರಿಗಳು ಇತ್ತ ಗಮನಿಸಿ ಕ್ರಮ ಕೈಗೊಳ್ಳಬೇಕಾಗಿದೆ ಹಾಗೂ ಡಾಕ್ಟರ್ ಶಿವಣ್ಣ ಕುರಿತಂತೆ ಸಂಪೂರ್ಣ ಪರಿಶೀಲನೆ ನಡೆಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಮೆಡಿಸಿನ್ಗಳು ಮನೇಲಿ ಒಂದು ಚೀಲ ಐತೆ ಸರ್, ಹಂಗೆ ತೋರಿಸಿ ಆ ಮಾತ್ರೆಗಳು ತೋರಿಸಿ. ಮಾತ್ರೆಗಳು ಈಗ ಅವೆಲ್ಲ ಇದು ಇದು ಕ್ರೀಮಿಂದ ಇದು ಹಚ್ಚಷ್ಟೇ ಇಷ್ಟು ದಪ್ಪ ಗುಳ್ಳೆ ಇದು ಕ್ರೀಮ್ ಇಟ್ಕೊಳ್ಳಿ, ಹಂಗೆ ಇಟ್ಕೊಳ್ಳಿ. ಡಾಕ್ಟರ್ ಅಲ್ಲ ಸರ್ ಅವರು, ಇದು ಇದು ಇಷ್ಟು ದಪ್ಪ ಗುಳ್ಳೆ ನಡೆಯಕ್ಕೆ ಆಗ್ತಿರ್ಲಿಲ್ಲ. ತೆಗೀರಿ, ಇನ್ನು ಬಾಕಿದ ಏನೈತೆ ಆಮೇಲೆ ಇದು ಬರ್ಕೊ ಅವ್ರು ಇದು ಔಷಧಿ ಕೊಟ್ಟಿದ್ರು. ಇದು ತಿಕ್ಕಿ ಇವತ್ತು ನಾನು ಹುಷಾರಾದ್ರೆ ಸಾಕು ಅಂತ ನಾನು ಬಂದಿದ್ದು ಸರ್. ನಿಮ್ ತಪ್ಪಲ್ಲ ಸರ್, ನಾನ್ ಬಂದಿದ್ದು ನಾವು ಹೊಡ್ಕೊಂಡಿದ್ದು. ಯಾಕೆ ಹೇಳು, ಒಳ್ಳೆ ಡಾಕ್ಟರ್ ಅಂತ ಬಂದು ಕುಣ್ಗಲ್ಲಾರ ನೀವು? ಹ್ಞೂ ಸರ್, ನಾವು ಕುಣ್ಗಲ್ಲಾರು. 5 ವರ್ಷದಿಂದ ನನ್ನ ಮಕ್ಕಳು ಸತ್ಯಾಗ್ಲೂ ನಾವು ಬರ್ತಿದೀವಿ. ನೀವು ಅಲ್ಲೊಂದು ಮೆಡಿಕಲ್ ಐತಲ್ಲ, ಅಲ್ಲೂ ಕೇಳ್ರಿ. ಇಲ್ಲೆಲ್ಲ ರಕ್ತ ಚೆಕಪ್ ಮಾಡಿಸಿದ್ದು, ಇಲ್ಲೂ ಕೇಳ್ರಿ. ಈಗ ನಿಮ್ಗೆ ಒಂಥರ ಬಿಳಿ ಮಚ್ಚೆ ಆಗಿತ್ತು, ಸಿಂಗಲ್ ಹಿಂದೆ ಹೋಗಿ. ಈಗ ಎಲ್ಲಿ ಎಲ್ಲೆಲ್ಲಾಗೈತೆ ನಿಮ್ಗೆ? ಎಲ್ಲೆಲ್ಲಾಗೈತೆ? ನಮಗೂ ಹಿಂಗೆ ಆಗೈತೆ, ಎಲ್ಲ ಕ್ಲಿಯರ್ ಆಗೈತೆ. ವಿಡಿಯೋ ನೋಡ್ರಿ ನೀವು, ನೋಡಿ ಇಲ್ಲಿ ನೋಡಿ ಅಣ್ಣ. ಮತ್ತೆ ಇಷ್ಟು ಜನ ಎಲ್ಲ ಪಾಸಿಟಿವ್ ಮಾಡ್ಬೇಕಾದ್ರೆ ಒಬ್ಬರು ನೆಗೆಟಿವ್ ಅಂತ ಬಿಟ್ರೆ. ಎಷ್ಟು ವರ್ಷದಿಂದ ತೋರಿಸ್ತೀರಿ ನೀವು? 5 ವರ್ಷದಿಂದ ಸರ್. ಏನು ಪ್ರಾಬ್ಲಮ್ಮು? ಅದೇ ಚರ್ಮದ್ದು ಇಷ್ಟ ಇಷ್ಟಿದ್ದು ಇಷ್ಟಿದ್ದು ಇಷ್ಟಾಗ ಮಾಡಿರೋದು ಅವರೇ ಸರ್. ಅವರೇ ಸರ್ ಮಾಡಿರೋದು. ಕಾಲೆಲ್ಲ ಅವರೇ ಮಾಡಿರೋದು. ಎಷ್ಟು ದುಡ್ಡು ಕೇಳವ್ರೆ? ಅಯ್ಯೋ, ಅವತ್ತಿಂದ ಕೊಟ್ಟಿ ಇಕ್ಕಿದ್ದೀನಿ. ಗೊತ್ತಿಲ್ಲ. ಇಲ್ಲ ನೀವು ಎಷ್ಟು ಕೊಟ್ಟಿದ್ದೀರಿ? ಈಗ ಎಷ್ಟು ವರ್ಷದಿಂದ ತೋರಿಸ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ತೋರಿಸ್ತಾ ಇದ್ದೀರಾ? ನಾವು 5 ವರ್ಷದಿಂದ ಸರ್. 5 ವರ್ಷದಿಂದ ದುಡ್ಡು ಇಸ್ಕೊಂಡವ್ರೆ? 5 ವರ್ಷದಿಂದ ದುಡ್ಡು ಇಸ್ಕೊಂಡಿದ್ದಾರೆ. ಚಿಕ್ಕದಾಗಿದ್ದು ದೊಡ್ಡದಾಗೈತೆ? ದೊಡ್ಡ ಮಾಡಿರೋದು ಸರ್. ಯಾರು ಹೇಳಿದವ್ರು ನಿಮ್ಗೆ ಇಲ್ಲಿ ಡಾಕ್ಟರ್ಗೆ ತೋರಿಸಿ ಅಂತ? ನಮ್ಮ ಅಕ್ಕ ಕೇರ್ಪೆಟ್ರಾಳು, ಮಲಯಾಳಿ ಮುಂಡೆ. ಈಗ ನಿಮ್ಗೆ ಏನಾಗಿತ್ತು? ಏನ್ ಪ್ರಾಬ್ಲಮ್? ಏನಿಲ್ಲ, ಒಂಚೂರು ಆಗಿತ್ತು. ಬೆಟ್ಟ ಹತ್ರ ಚೂರು ಆಗಿತ್ತು. ಏನು ಒಂಚೂರು? ಅದು ಏನು ಸ್ಕಿನ್ ಪ್ರಾಬ್ಲಮ್? ಸ್ಕಿನ್ ತರ ಆಗಿತ್ತು. ನಮ್ಮ ಅಕ್ಕಂಗೆ ಹೇಳಿದೆ, ಅಕ್ಕ ತೋರಿಸಿ ಹೆಂಗೆ ಅಂದ್ರೆ ಬಾರಿ ಕೇರ್ಪೆಟ್ರಾಲ್ ತೋರಿಸಿ ಕೇರ್ನಗರದಲ್ಲಿ ಚೆನ್ನಾಗಿ ನೋಡ್ತಾರೆ. 5 ವರ್ಷದಿಂದ ತೋರಿಸ್ತಾ ಇದ್ದಾರೆ? ಇಲ್ಲೇ ಸರ್ ತೋರಿಸಿರೋದು. 5 ವರ್ಷದಿಂದ ಇಲ್ಲೆಲ್ಲ ಕೇಳಿ ಆಟೋ ತಂದು ಇಲ್ಲೇ ತಗೊಂಡ್ ಬಂದು ಹೋಗ್ತಿದ್ದೆ. ಟ್ರೀಟ್ಮೆಂಟ್ ಕೊಡಕ್ಕೆ ಎಷ್ಟು ದುಡ್ಡು ಕೇಳಿದ್ರು? ಯಾರು? ಆಮೇಲೆ ಎಲ್ಲ ಕೊಟ್ಟ ಆಮೇಲೆ ಲಾಸ್ಟ್ ಒಂದ್ಸತಿ ಕೇಳಿದ್ರು, ಎಷ್ಟು? 8,000 ರೂಪಾಯಿ ಕೊಡು, ಬೇರೆ ಮೆಡಿಸಿನ್ ಬೇರೆ ಕಡೆಯಿಂದ ತರಿಸಿ ನಿನಗೆ ಕೊಡ್ತೀನಿ. ಅಯ್ಯೋ, ವಾಸಿ ಮಾಡಿದ್ರೆ ಸಾಕಾಯ್ತು ಸರ್, ನಾನು ಕೊಡ್ತೀನಿ. ಎಷ್ಟು ಖರ್ಚು ಮಾಡಿದ್ರೆ 5 ವರ್ಷದಿಂದ? ಅಯ್ಯೋ, ಲೆಕ್ಕನೇ ಇಲ್ಲ ಸರ್, ಲೆಕ್ಕನೇ ಇಲ್ಲ, ಲೆಕ್ಕನೇ ಇಲ್ಲ ಸರ್. ನಾವು ಡಾಕ್ಟರ್ ತಕ್ಕ ತೋರಿಸ್ತಿದ್ದ ಸರ್. ಇವಾಗ ಒಂದು ಸ್ವಲ್ಪ ಇದ್ದಿದ್ದು ಜಾಸ್ತಿ ಮಾಡಿದ್ದಾರೆ ಇವರೇನೆ ನಮಗೆ. ಮತ್ತೆ 8,000 ರೂಪಾಯಿ ಇಸ್ಕೊಂಡು ದುಡ್ಡು ಕಟ್ಟಿದೆ. ನಾನು ಒಬ್ರ ಮನೆ ಪಾತ್ರೆ ತಿಕ್ಕಿ, ನಾನು ಹೂವು ಕಟ್ಟಿ, ಅದು ಪತ್ತೆ ಇರು ಇದಿರು ಒಂದು ಎಲ್ಲ ಮಾಡಿದೆ ಸರ್. ನಮಗೆ ವಾಸಿ ಮಾಡಲಿಲ್ಲ, ಇನ್ನ ಜಾಸ್ತಿ ಮಾಡಿದ್ದಾರೆ. ಯಾವ ನಿಮ್ದು? ಕುಣಿಗಲ್ಲು ಸರ್. ಕುಣಿಗಲ್ಲು. ಯಾರು ಹೇಳಿದ್ರು ನಿಮ್ಗೆ ಇಲ್ಲಿ ತೋರಿಸಿ ಅಂತ? ನಮ್ಮ ಅಕ್ಕರೇ ಹೇಳಿದ್ದು ಸರ್. ಏನು ಟ್ರೀಟ್ಮೆಂಟ್ ಬಂದಿದ್ದು? ಫಸ್ಟಿಗೆ ಅದೇನೋ ಔಷಧಿ ಕೊಟ್ಟು ಅಲ್ಲೆಲ್ಲ ಐತೆ ತರಗ ಅವೆಲ್ಲ ಮೆಡಿಸನ್. ಎಷ್ಟು ಮೆಡಿಸನ್ ಆಗ್ಬಿಟ್ವ ಸರ್? ಇಷ್ಟಪ್ಪ ಗುಳ್ಳೆ, ಬಬ್ಬೆ ಗುಳ್ಳೆ
ಎಷ್ಟೋ ಮೆಡಿಸಿನ್ ಆದ್ವು, ಇಷ್ಟದಪ್ಪ ಕಾಲು ಊದಿದ್ವು, ಇವತ್ತು ಚೆನ್ನಾಗಿ ಆಗ್ತೀನಿ, ನಾಳೆ ಚೆನ್ನಾಗಿ ಆಗ್ತೀನಿ. ಎಷ್ಟು ವರ್ಷದಿಂದ ತೋರಿಸ್ತಾ ಇದ್ದೀರಿ? 5 ವರ್ಷ. 5 ವರ್ಷದಿಂದ? 5 ವರ್ಷದಿಂದ ಸರ್. 5 ವರ್ಷದಿಂದ ವಾಸಿ ಆಗಿಲ್ಲ? ವಾಸನೆ ಆಗಿಲ್ಲ ಸರ್. ಇಲ್ಲಾಂದ್ರೆ ನಾನೇ ಬರ್ತಿದ್ದೆ. ವಾಸಿ ಆಗಿದೆ ಯಾವತ್ತು ಬಿಡು, ಚೆನ್ನಾಗಿದ್ದಾರೆ ನಮ್ಮ ಡಾಕ್ಟರ್. ಎಷ್ಟು ದುಡ್ಡು ಇಸ್ಕೊಂಡವ್ರ? ಎಷ್ಟು ಇಸ್ಕೊಂಡಿದ್ದಾರೆ ಲೆಕ್ಕಿಲ್ಲ. ಇವಾಗ ಕೊಟ್ಟಿದ್ದು 8,000 ರೂಪಾಯಿ ನಮ್ಮ ಅಕ್ಕನ ಮಗನ್ ತಕ್ಕಿಸ್ಕೊಂಡಿದ್ದು. ನನ್ನ ದುಡ್ಡು ಅದು ಕೊಟ್ಟಿರೋದು ಅಷ್ಟೇ. 5 ವರ್ಷದಿಂದ ಎಷ್ಟು ಖರ್ಚು ಮಾಡಿದ್ದೀರಿ? ಒಂದ್ಸತಿ 2,000, 2.5, 1.5. ಕೊಟ್ಟೋಗಮ್ಮ ಖರ್ಚು ಮಾಡಿದ್ವಿ. 1 ಲಕ್ಷದ ಅಷ್ಟು ಖರ್ಚು ಮಾಡಿ. 1 ಲಕ್ಷ ಖರ್ಚಾದ್ರೂ ವಾಸಿ ಆಗಿಲ್ಲ? ಎಲ್ಲಿ ಸರ್, ಇನ್ನ ಜಾಸ್ತಿನೇ. ಪತ್ತೆ ಇರೋಂದ್ರೆ ಅನ್ನ ಉಂಡ್ಬಿಡ್ತಿದ್ದೆ, ಬರೀ ಸಪ್ಪೆ ಅನ್ನನೇ. ಸಾರು ಗೀರು ಏನು ಮುಡ್ತಿಲ್ಲ, ಚಿಕನ್ ಮಟನ್ ಏನಿಲ್ಲ, ಹಂಗೇನೆ. ಹೌದಾ? ಇನ್ನೊಂದ್ಸಲಿ ಜೀವನದಲ್ಲಿ